ನಮಸ್ಕಾರ ವೀಕ್ಷಕರೇ, ಗ್ರಾಮದೇವರು ಚಾನಲ್ಗೆ ಸ್ವಾಗತ. ಭಾರತದಲ್ಲಿಂದು ಜಗನ್ನಾಥ ರಥಯಾತ್ರೆಯ ಸಂಭ್ರಮ. ಭಾರತದ ಒಡಿಶಾ ರಾಜ್ಯದಲ್ಲಿರುವಂತಹ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಇಂದು ಜಗನ್ನಾಥ ರಥೋತ್ಸವ ಹಾಗೂ ಭಾರತಾದ್ಯಂತ ಇರುವಂತಹ ಎಲ್ಲೆಲ್ಲಿ ಜಗನ್ನಾಥ ದೇವಾಲಯಗಳಿರುತ್ತೆ ಅಲ್ಲೆಲ್ಲವೂ ಕೂಡ ಒಂದೇ ದಿನದಲ್ಲಿ ಏಕಕಾಲದಲ್ಲಿ ರಥೋತ್ಸವವನ್ನು ಆಚರಿಸಲಾಗುತ್ತೆ. ಹಾಗೆಯೇ ನಮ್ಮ ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿ ವಿದ್ಯಾರಣ್ಯಪುರಂನಲ್ಲಿ ಜಗನ್ನಾಥ ದೇವಾಲಯ ಇದೆ. ಕಳೆದ 8 ವರ್ಷಗಳಿಂದ ಈ ದೇವಸ್ಥಾನ ಅಸ್ತಿತ್ವದಲ್ಲಿದೆ ಹಾಗೂ 5 ವರ್ಷಗಳಿಂದ ರಥಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ, ಮೈಸೂರಿನಲ್ಲಿ ಒಡಿಶಾ ಸಂಸ್ಕೃತಿಯ ಜಗನ್ನಾಥ ರಥಯಾತ್ರೆಯನ್ನು ನೋಡೋಣ. ಜೂನ್ 27, 2025ರಂದು ಇಲ್ಲಿ ರಥಯಾತ್ರೆಯು ನಡೆಯಿತು. ಜೈ ಜಗನ್ನಾಥ, ಜೈ ಬಲಭದ್ರ, ಜೈ ಸುಭದ್ರ. ಜೈ ಜಗನ್ನಾಥ. ಜೈ ಜಗನ್ನಾಥ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಸರೋಜ್ ಕುಮಾರ್ ಅಂತ. ಇವತ್ತು ಜಗನ್ನಾಥ ರಥಯಾತ್ರೆ ಇವತ್ತು ಅಂದ್ರೆ ಸೇಮ್ ಟೈಮ್ ಒಡಿಶಾನಲ್ಲಿ ಸೇಮ್ ಟೈಮ್ ಮಾಡ್ತೀನಿ. ಇಲ್ಲಿ ನಮ್ಮ ಮೈಸೂರಿನಲ್ಲಿ ಸೇಮ್ ಟೈಮ್. ಮೈಸೂರಲ್ಲಿ ಸೇಮ್ ಟೈಮ್. ಓಕೆ. ಒಡಿಶಾದವರು ಬಟ್ ಮೈಸೂರಿನಲ್ಲಿ ಇದ್ದೀರಾ. ಎಷ್ಟು ವರ್ಷ ಆಯ್ತು ಸರ್ ಮೈಸೂರು ಬಂದು? ಆಯ್ತು, 23 ವರ್ಷ ಆಯ್ತು. ಅವಾಗಿಂದ ಇದ್ದೀರಾ. ಇದು ಎಲ್ಲ ಯಾವಾಗ ಇನಾಗ್ರೇಷನ್ ಆಯ್ತು ಅಂತ? ಆಯ್ತು, ಒಂದು 9-8 ವರ್ಷ ಹಿಂದೆ ಆಯ್ತು. ಓಕೆ ಓಕೆ. 4-5 ವರ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ರಥಯಾತ್ರೆ ಸ್ಟಾರ್ಟ್ ಮಾಡಿ. ಮತ್ತೆ ಪ್ರತಿ ವರ್ಷ ಮಾಡ್ತಾ ಇರ್ತಾರೆ? ಪ್ರತಿ ವರ್ಷ ಈಗ ಆಷಾಢನಲ್ಲಿ ಮಾಡ್ತಾ ಇದ್ದೀನಿ. 3ನೇ ಆಷಾಢನಲ್ಲಿ ಮಾಡ್ತಾ ಇದ್ದೀನಿ. ನಮ್ಮ ಊರಿನಲ್ಲಿ ಹೆಂಗೆ ನಡೀತಾ ಇದೆ ಇಲ್ಲಿ ಸೇಮ್ ಟೈಮು ಇಲ್ಲೂ ಕೂಡ ತಯಾರು ಹೇಳ್ತಾರೆ. ಇದು ಎಷ್ಟು 3ನೇ ವರ್ಷದ 4ನೇ ವರ್ಷದ ಸರ್? 5ನೇ ವರ್ಷದ ನಡೀತಾ ಇದೆ. 5ನೇ ವರ್ಷ ನಡೀತಾ ಇದೆ. ಓಕೆ, ಇದು 5ನೇ ವರ್ಷ ಹಂಗಾರೆ. ಓಕೆ ಸರ್, ಮತ್ತೆ ಇದು ಅಲ್ಲಿ ಇದರಲ್ಲ ಯಾರ್ಯಾರು ಅಂತ ಗೊತ್ತಾಗ್ಲಿಲ್ಲ ಸರ್. ಜಗನ್ನಾಥ ಅಂದ್ರೆ ವಿಷ್ಣು, ಜಗನ್ನಾಥ, ಬಲಭದ್ರ ಅವರು ಅಣ್ಣ, ಅವರು ಬಲಭದ್ರ, ಸುಭದ್ರ ಅವರು ಸಿಸ್ಟರ್. 3 ಜನ ಇದ್ದಾರೆ. ಯಾರ್ಯಾರು ಅಂತ ನಮಗೆ ಕನ್ಫರ್ಮ್ ಆಗಿಲ್ಲ. ಬ್ಲಾಕ್ ಅವರು ಜಗನ್ನಾಥ ಅವರು, ವೈಟ್ ಅವರು ಬಲಭದ್ರ. ಓಕೆ. ಹಳ್ದಿ ಕಲರ್ ಅವರು ಸಿಸ್ಟರ್ ಅವರು, ಹಳದಿ ಕಲರ್. ಓಕೆ. ಅರಶಿನ ಕಲರ್. ಓಕೆ, ಅವ್ರು ಸುಭದ್ರ ಅಂತ. ನಾವು ಈ ಪಾಂಪ್ಲೆಟ್ಸ್ ಎಲ್ಲ ನೋಡಿದ್ವಿ. ಚೀಫ್ ಗೆಸ್ಟ್ ಆಗಿ ಯದುವೀರ್ ವಾಡಿಯಾರ್ ಅವರಲ್ಲಿ ಬಂದಿದ್ರು ಅಂತ. ಬಂದಿದ್ರಾ? ಓಕೆ ಓಕೆ. ಇಷ್ಟೊತ್ತಿಲ್ಲ, ಬೆಳಗ್ಗೆ ಬಂದಿದ್ರಾ? ಓಕೆ ಓಕೆ. ವಿಶ್ವವಿಖ್ಯಾತ ಪಾರಂಪರಿಕ ಜಗನ್ನಾಥ ರಥಯಾತ್ರೆಯ ಮತ್ತೊಂದು ವಿಶೇಷತೆ ಏನಂತಂದರೆ, ಅಲ್ಲಿಯ ರಾಜ, ಒಡಿಶಾದ ರಾಜ ಸ್ವಯಂ ಸೇವಕನಾಗಿ ರಥದ ಸುತ್ತ ಸ್ವಚ್ಛತೆಯನ್ನು ಮಾಡಿ ಸ್ವಚ್ಛತೆಗೆ ಮುನ್ನುಡಿಯನ್ನು ಬರೀತಾರೆ. ಬಹುಶಃ ಇಂಥ ಸ್ವಚ್ಛತೆಯ ಮುನ್ನುಡಿ ನರೇಂದ್ರ ಮೋದಿಯವ್ರಿಗೂ ಕೂಡ ಪ್ರೇರೇಪಣೆಯಾಗಿ 2014ರಲ್ಲಿ ಅವರು ಪ್ರಧಾನಮಂತ್ರಿ ಆದಾಗ ಅವರು ಕೂಡ ಮೊಟ್ಟ ಮೊದಲಾಗಿ ಮಾಡಿದಂತಹ ಕೆಲಸ ಸ್ವಚ್ಛತೆ ಕಡೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ. ಪ್ರಸ್ತುತ 2025ರಲ್ಲಿ ಒಡಿಶಾದ ರಾಜ ಯಾರಿದ್ದಾರೆ ಅಂತಂದರೆ ಗಜಪತಿ ಮಹಾರಾಜ ದಿವ್ಯಸಿಂಗದೇವ ಇವರು ಇರುವಂತಹ ರಾಜರು. ಹೀಗೆ ಭಾರತಾದ್ಯಂತ ಇರುವಂತಹ ಎಲ್ಲ ಜಗನ್ನಾಥ ಮಂದಿರಗಳಿಗೆ ರಾಜನೇ ಹೋಗಿ ಮಾಡೋದಕ್ಕಾಗಲ್ಲ. ಆದ್ದರಿಂದ ಪರ್ಯಾಯವಾಗಿ ಪ್ರತಿಯೊಂದು ಕಡೆ ಯಾರ್ಯಾರು ಅಲ್ಲಿಯ ಸ್ಥಳೀಯ ಕಲಾವಿದರನ್ನು ಕರೆಸಿ ಅವರಿಗೆ ರಾಜರ ವೇಷಭೂಷಣಗಳನ್ನು ಹಾಕಿ ರಾಜರಿಗೆ ಕೊಡುವಂತಹ ಮರ್ಯಾದೆ ಗೌರವಗಳನ್ನು ಅವರಿಗೆ ಕೊಟ್ಟು ಆ ರಾಜನೇ ನಮಗೆ ಬಂದಿದ್ದಾರೆ ಅಂತ ಅವರು ತಿಳ್ಕೊಂಡು ಆ ರಾಜರಿಂದ ರಥದ ಸುತ್ತ ಸ್ವಚ್ಛತೆಯನ್ನು ಮಾಡಿಸ್ತಾರೆ. ಹಾಗೂ ಆ ರಾಜರಿಗೆ ಯಜ್ಞಗಳಲ್ಲಿ ಅವರಿಗೆ ಏನು ಮರ್ಯಾದೆ ಗೌರವಗಳನ್ನು ಕೊಡಬೇಕು ಅದನ್ನು ಕೊಡ್ತಾರೆ. ಹೋಮ ಹವನ ಪೂಜೆ ಎಲ್ಲ ಅವರಿಗೆ ಯಾವುದೇ ವಿಧಿವಿಧಾನದಂತೆ ಜಗನ್ನಾಥ ಕ್ಷೇತ್ರದಲ್ಲಿ ಯಾವ ರೀತಿ ಮರ್ಯಾದೆ ಗೌರವಗಳು ಸಿಗುತ್ತೆ ಅದೇ ರೀತಿ ಇವ್ರಿಗೂ ಕೂಡ ಆ ಕಲಾವಿದರು ಕೂಡ ಸಿಗುತ್ತೆ. ಮೈಸೂರಲ್ಲಿ ಪ್ರಸ್ತುತ ಕೃಷ್ಣಪ್ಪ ಅನ್ನೋರು ಕಲಾವಿದರು ಇಲ್ಲಿ ಸ್ವಚ್ಛತಾ ಕಾರ್ಯವನ್ನು ರಾಜರಾಗಿ ಮಾಡಿದ್ದಾರೆ. ಧನ್ಯವಾದ ಸರ್ ನಿಮಗೆ. ಜೈ ಜಗನ್ನಾಥ್. इठी 10 फुट जागा
ವಿದ್ಯಾರಣ್ಯಪುರಂನಲ್ಲಿರುವ ಒಂದು ಪಾರ್ಕಿಗೆ ರಥಯಾತ್ರೆ ಬರುತ್ತೆ. ಇಲ್ಲಿ ಅವರು ಜಗನ್ನಾಥರು 1 ವಾರಗಳ ಕಾಲ ಇಲ್ಲಿ ಇರ್ತಾರೆ, ತಾಯಿಯ ಮನೆಯಲ್ಲಿ ಇರ್ತಾರೆ. ಇಲ್ಲಿ ರೆಸ್ಟ್ಗೋಸ್ಕರ, ವಿಶ್ರಾಂತಿಗೋಸ್ಕರ ಬಂದಿರ್ತಾರೆ ಅಂತ ಹೇಳಲಾಗುತ್ತೆ. 1 ವಾರದ ನಂತರ ಮತ್ತೆ ಇಲ್ಲಿ ರಥಯಾತ್ರೆಯು ದೇವಸ್ಥಾನಕ್ಕೆ ಹೋಗಿ ತಲುಪುತ್ತೆ. ನೋಡಿ, ಇಲ್ಲೊಂದು ಸರ್ಕಾರದ ವತಿಯಿಂದ ಒಂದು ಪರ್ಮಿಷನ್ ತಗೊಂಡು ಇವರು ಪಾರ್ಕಲ್ಲಿ ಒಂದು ಪೆಂಡಾಲ್ ಹಾಕಿದ್ದಾರೆ. ಸೊ 1 ವಾರಗಳ ಕಾಲ ಪ್ರತಿದಿನ ಬೆಳಗ್ಗೆ ಸಂಜೆ ಪೂಜೆ ನಡೀತಾ ಇರುತ್ತೆ. ಪ್ರಸಾದ ವಿನಿಯೋಗಗೆಲ್ಲ ಮಾಡ್ತಾರೆ. ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಬನ್ನಿ ನೋಡ್ಕೊಂಬರೋಣ ಯಾವ ಥರ ಮಾಡಿದ್ದಾರೆ, ಯಾವ ಥರ ಪೂಜೆಗಳೆಲ್ಲ ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ರಥಯಾತ್ರೆ ಇನ್ನು ಬರೋದು ಸಂಜೆ ಆಗುತ್ತೆ. ಬರಲಿ, ಅದಕ್ಕೋಸ್ಕರ ನಾವು ಮುಂಚೆನೇ ಇಲ್ಲ ನೋಡೋಣ ಅಂತ ನಾವು ಇಲ್ಲಿ ಬಂದ್ವಿ. ಇನ್ನೂ ಏನು ಅರೇಂಜ್ಮೆಂಟ್ ಇನ್ನೂ ಮಾಡ್ತಾ ಇದ್ದಾರೆ. जय जगन्नाथ। ವೀಕ್ಷಕರೇ, ನೀವಿಷ್ಟೊತ್ತು ನೋಡಿದ್ದು ಮೈಸೂರಿನಲ್ಲಿರ್ತಕ್ಕಂಥ ಜಗನ್ನಾಥ ರಥಯಾತ್ರೆಯನ್ನು. ಒಡಿಶಾದ ಸಂಸ್ಕೃತಿಯನ್ನು ನಾವು ಮೈಸೂರಿನಲ್ಲಿ ನೋಡಿದ್ವಿ. ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸುತ್ತೆ, ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ನೀವಿನ್ನೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.